ನಿರ್ಜನದ ಬೆವರಿದರು ಒಕ್ಕ ಪರಾಕ್ರಮಿಯ ಮುಂದೆ ಸುರಮರೇ ಜಗದಗಿದಿದೆ ಅರಣ್ಯ ಜಗದಗಿದಿದ ಧರಣಿಯ ಓಡಿದು ಭಕ್ತಿಯನ್ನು ಒಗಿಗೈವೆ ಎಲ್ಲ ಚಂಡ ಸನ್ಯಾಸಿಗಳು ಕೂದಿಯುತ್ತಿದೆ ನನ್ನ ಬಡಭಕ್ತಿ, ಕೂದಿಯುತ್ತಿದೆ ನನ್ನ ಕೋಪ, ಹೋಗಿಲೇರುತ್ತಿದೆ ನನ್ನ ಅಮ್ಮಾರಿ. ಈ ಎಪ್ಪಲೆಯ ಬಪ್ಪೆಗೆ ಅದನ್ನ ಗರ್ಭವೇ ಬಪ್ಪಿಟ್ಟು ಹೆಚ್ಚುತ್ತಿದೆ. ನನ್ನ ಹೃದಯ ರಥವು ಕಥ ಕಥೆಗೆ ಸುರಿದು ಅಗ್ನಿ ಜ್ವಾಲೆಗಳಿಂದ ನನ್ನ ಗುಂಡೆಗಳು ಕೆಂಪಾಗಿ ನನ್ನ ನರಳ ಕಣಗಳಲ್ಲಿ ನಿಮ್ಮನ್ನು ದಹಿಸಲು ಹೋಗಿಲಾಗುತ್ತೀನಿ. ನನ್ನೊಡನೆ ಯುದ್ಧ ಮಾಡಲು ನೀವು ವಿಶ್ವಾಸಿನ ಕರೆದುಕೊಂಡು ಬಂದಿರೋ ನಿಮಗೆ ನಾಚಿಕೆ ಆಗುವುದಿಲ್ಲವೇ? ಅತ್ತಿಕ್ಕುವ ಶಕ್ತಿಯು ಈ ಆದಿಶಕ್ತಿಯಲ್ಲಿದೆ. ದುಷ್ಟ ರಕ್ಕಸರನ್ನು ನಾನು ಕೋಟಿ ಕೋಟಿ ಸೃಷ್ಟಿಸಬಲ್ಲೆ, ನಾಶ ಮಾಡುವುದು ಬಲ್ಲೆ. ನನ್ನ ಮಕ್ಕಳನ್ನು ನೋಯಿಸಿದ ನಿನ್ನಂತ ಕೂಡನನ್ನು ಸಂಭವಿಸಿದ ಬಿಡಲಾರೆ. ನನ್ನನ್ನು ಸಾಮಾನ್ಯ ಎಂದು ಭಾವಿಸಿದೆಯೋ ಮಂಕೆ? ಸಾಕಾಲ ಚರಾಚರ ಅಂಡ ಅಂಡ ಬ್ರಹ್ಮಾಂಡಗಳಿಗೆ ನಾನೇ ಹೊರತಿ ಎಂಬುದು ನೀನರಿಯಮದ ಅಂದ. ಸುಮ್ಮನೆ ಈ ಭಯಂಕರೊಡನೆ ಯುದ್ಧ ಮಾಡುವ ಸಕಲ ಚರಾಚರಗಳಿಗೆ ನೀನು ಹೊರತಿಯೋ ನಿರ್ಲಕ್ಷ್ಯ. ನನ್ನ ಹೆಜ್ಜೆ ಸಪ್ಪಳಿಸಿ ಚತುರ್ದಶ ಭುವನಗಳ ತರತರ ನಡಗಿ ಹೋಗಿ ತ್ರಿಮೂರ್ತಿಗಳೊಂದು ನಮ್ಮನ್ನು ಹೋರಾಡಲಾರದೆ ಏಳಡಿ ಚದರಿಪಾಯವಾಗಿರುವಾಗ ಸಕಲ ಲೋಕಗಳನ್ನು ಕಾಲಡಿಯಲ್ಲಿ ಬಿಟ್ಟಿರುವಾಗ ನೀನು ಯಾವುದಕ್ಕೆ ಮಾಡುತ್ತೀಯೇ? ನಿನ್ನನ್ನು ಇಂದು ಈ ಜಗತ್ತಿಗೆ ನಿನ್ನು ನಿಸ್ತವಾಗ ಸಿದ್ಧವಾಗು. ಫಲ ಮಹಿಷಾಸುರ, ನೀನು ಉಸಿರಾಡುತ್ತಿರುವುದಕ್ಕೂ ಈ ರೀತಿ ಅಟ್ಟಹಾಸದಿಂದ ಮೆರೆಯುತ್ತಿರುವುದಕ್ಕೂ ನಾನೇ ಕಾರಣ ಎಂಬುದು ನೀನರಿಯ ಮದ ಅಂತ. ನೀನು ಮಾಡಿರುವ ಅನ್ಯಾಯ ದೈವ ದ್ರೋಹ ಕಾರ್ಯಗಳು ಇಂದಿಗೆ ಪರಿಸಮಾಪ್ತಿಯಾಗುವುದು. ನಿನ್ನಂತಹ ದುಷ್ಟ ರಕ್ಕಸನನ್ನು ಈ ಭೂಮಿಯ ಮೇಲೆ ಹೀಗೆ ಬಿಟ್ಟರೆ ಭೂಲೋಕಕ್ಕೆ ಹಾನಿಯಾಗುವುದರಲ್ಲಿ ಸಂದೇಹವಿಲ್ಲ. ಸಿದ್ಧರಾಗ ಯುದ್ಧಕ್ಕೆ ರಕ್ಕಸ. ಯಾ ಸ್ವಚ್ಛ
ಅವರೇ ಒಣ ಮಾತುಗಳನ್ನು ನನ್ನ ಸ್ಥಾನೆಯನ್ನು ಪರೀಕ್ಷಿಸಬೇಡ. ನುಡಿಸು ರಣಾಸ್ತ್ರ ಠಮೂರ್ಗಳು, ನುಡಿಸು ಭೀಕರದ ಶಸ್ತ್ರಗಳು, ನೋಡು ದಿಕ್ಕವನ್ನು ನೋಡು. ನಡುಗಿಸುವುದು ನೋಡು ನೋಡು. ಅಯ್ಯೋ ಜಗಜ್ಜನ ನಮಗಿನ್ಯಾರು ಗತಿ? ಎಲ್ಲವೂ ಕಳ್ಳರ ಕಳ್ಳ ನಾರಾಯಣ. ನೀನು ಮುರವೈರಿಯನು ಕಬಡ್ಡಿ. ನೀನು ನಿನ್ನನ್ನು ಈ ಕ್ಷಣದಲ್ಲಿ ಚಿತ್ರಚಿತ್ರವಂತ ಪಡೆಯ ಎಲ್ಲರನ್ನ ಹೇಳಿ. ಬಡ ಮುನಿಗಳ ಬಡವ ನೀನು ಬುಡುಬುಡಿಕೆಯಲ್ಲಿ ಬಡವಾಗಿ ತೋರಡೆಯನು ಕಬಡ್ಡಿ. ನೀನು ಭಕ್ತರಿಗೆ ವರ ಕೊಡುವ ಕರುಣಾಕರ ದಯಾಸಾಗರ. ಭಕ್ತರಿಗೆ ವರವನ್ನಿತ್ತು ಬೇಸತ್ತಿರುವುದು. ಆದ್ದರಿಂದ ನಾನೇ ನಿಮಗೆ ಶ್ರೇಷ್ಠವಾದ ವರ ಕೊಡ್ತೇನೆ. ಎಲ್ಲ ಸಿದ್ಧನಾಗು ಬೂದಿ ಬಡಕ. ಎಲೈ ಚತುರ್ಮುಖ ಬ್ರಹ್ಮ, ನೀನು ಸೃಷ್ಟಿಕರ್ತನೇನೋ? ನೀನು ನನ್ನನ್ನು ಸೃಷ್ಟಿಸಿದೆ. ಇಲ್ಲ ಇಲ್ಲ, ನಾನೇ ನಿನ್ನನ್ನು ಸೃಷ್ಟಿಸಿರಬೇಕು. ಎಲ್ಲರನ್ನ ಹೇಳಿ. ಇನ್ನು ಇವನಪ್ಪ ಚಂಡ ಸ್ವರ್ಗಾಧಿಪತಿ. ನೀನು ದೇವೇಂದ್ರನೇನು? ನೀನು ಅಮರಾಪತಿ. ಪ್ರಾಣ ಹೇಳಿ ಒಂದು ನನ್ನೊಡನೆ ಯುದ್ಧ ಮಾಡಲು ತ್ರಿಲೋಕಗಳಲ್ಲಿ ಬಿಟ್ಟು ಪಲಾಯನವಾಗಿ ಈಗ ನನ್ನೆದುರು ನಿಂತಿರುವಯ್ಯ. ಫಲ ಮಹಿಷಾಸುರ, ನೀನು ಪರಾಕ್ರಮಿ ಸರಿ. ನಿನ್ನ ಪರಾಕ್ರಮವನ್ನು ನಾನು ಎಂದೂ ಕಂಡಿರಲಿಲ್ಲ. ಈಗ ಯುದ್ಧ ಮಾಡು ರಕ್ಕಸ. ಮೂರ್ತಿಯಿಂದ ಎದ್ದು ಸುಮ್ಮನೆ ನನ್ನ ಏತಕ್ಕೆ ವರ್ಣಿಸಿದೆ. ನನ್ನ ಸಾಮಾನ್ಯದ ಒಡತಕ್ಕೆ ನೀನು ಮುಖ್ಯವಾಗಿ ಈಗ ಈಗ ನೀನು ಪ್ರಾಣದಲ್ಲಿ ಕಾಯುವುದಂತೂ ಖಂಡಿತ. ಎಲವ ಮಹಿಷ, ನನ್ನನ್ನು ಮುಕ್ತಗೊಳಿಸಿದ ಮಾತ್ರಕ್ಕೆ ನನ್ನನ್ನು ಜಯಿಸುವಂತೆ ಬೀಗುವೆಯ? ನಾನು ಈ ಸಾರಿ ಸುರಿಸುವ ಮಾಸ್ತ್ರಗಳಿಂದ ನಿನ್ನನ್ನು ಮೇಲು ಪರ್ವತವೇ ಕುಸಿದು ಬಿದ್ದಂತೆ ಒಂದೇ ಇಂದು ನಿನ್ನನ್ನು ಬದುಕಿಸುವ ಶಕ್ತಿ ಯಾವುದಿಲ್ಲ. ಸಿದ್ಧನಾದ ಯುದ್ಧಕ್ಕೆ. ಯಾವ ದೇವದನೆ ಚಿತ್ತ ಕಾಲುಗಿಚ್ಚಿನಂತೆ ಒತ್ತಿ ನನ್ನ ಮೇಲೆ ಕುಸಿಯುತ್ತಿರುವ ಮೂರ್ಖಗಳೇ, ಈ ಸಾರಿ ನಾನು ಈ ಸುರೆಯನ್ನು ಸೇವಿಸಿ ರೌದ್ರನಾಗಿರ್ತಕ್ಕಂಥ ನಿಮ್ಮ ತಲೆಯನ್ನು ಚಿತ್ರ ಚಿತ್ರವಾಗಿ ಪ್ರಾರಂಭ.
ನಿನ್ನನ್ನು ಈ ಶೂಲದಿಂದ ಕೆಡವಿಕೊಳ್ಳದಿದ್ದರೆ ನಾನು ಪರಬ್ರಹ್ಮ ಸ್ವರೂಪಿಣಿಯೇ ಅಲ್ಲ. ಇಂದು ನಿನ್ನನ್ನು ರಕ್ತ ಮಾಂಸಗಳಿಂದ ಭೂತ ಪ್ರೇತಗಳಿಗೆ ಔತಣ ಮಾಡಿಸುತ್ತೇನೆ. ನಿನ್ನ ಕರುಣ ಮಾಲಗಳ ಆ ಭೂತಗಳಿಗೆ ಮಾರಿಯಾಗುವುದು. ನಿನ್ನ ರಕ್ತ ಮಾಂಸಗಳಿಂದ ಈ ಭೂಮಿಯನ್ನು ತೃಪ್ತಿಪಡಿಸುವೆನು. ಸಾವಿಗೆ ಸಿದ್ಧನಾಗುತ್ತಾನವಮ್ಮ. ಸರಿ, ಸಿದ್ಧನ. ಸಿದ್ಧನಾಗು. ಹೋಗು.